ಸರ್ ಎಂತಂತೂ ನನಗೆ ಸುಮಾರು 400 ಅವಾರ್ಡ್ ಬಂದೈತೆ, ಒಂದಲ್ಲ 400 ಸನ್ಮಾನಗಳಾಗೈತೆ. ಈ ತರ ನಮ್ಮ ದೇವಶಿಲ್ಪಿ ವಿಶ್ವಕರ್ಮ ಕೊಟ್ಟಿದ್ದು ನಮ್ಗೆ ಇವರೇ. ಎಲ್ಲರಿಗೂ ನಮಸ್ಕಾರ. ನಾನು ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರಭಾವಳಿ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಅಂದ್ರೆ ಯೂಟ್ಯೂಬ್ ಅಲ್ಲಿ ಇವ್ರ ಚಾನಲ್ ಇದೆ, ಚಾನಲ್ ಸರ್ಚ್ ಮಾಡಿದಾಗ ಒಂದ್ 2-3 ನೋಡಿದೆ, ತುಂಬಾ ಸಂತೋಷ ಆಯ್ತು. ಸರಿ ಆರ್ಡರ್ ಕೊಟ್ಟಾಗ ತರಿಸಿದೆ. ನಾವು ಅನ್ಕೊಂಡಿದ್ದ ದುಡ್ಡಿಗಿನ್ನ ಕಮ್ಮಿ ಮಾಡಿದ್ದಾರೆ, ನಾವ್ ಹೇಳಿದ ಆರ್ಡರ್ಗಿನ್ನ ಇನ್ನ ಅತಿ ಹೆಚ್ಚಾಗಿ ಮಾಡಿದ್ದಾರೆ. ಇವ್ರು ಸಿಕ್ಕಿದ್ ನಾನು ಪುಣ್ಯ ಅಂತ ಹೇಳ್ಕೊಂತೀನಿ. ಈ ವಿಶ್ವಕರ್ಮ ಫೋಟೋ ಕೊಡೋಕೆ ಒಂದು ಕಾರಣ ಇದೆ. ಅವ್ರ ಮನೆ ದೇವರು ವೃತ್ತಿ ದೇವರು. ಇವತ್ತು ನಾವು ಎಲ್ಲನ ದೇವಸ್ಥಾನದಲ್ಲಿ ದೇವ್ರು ನೋಡ್ತಾ ಇದೀವಿ ಅಂದ್ರೆ ವಿಶ್ವಕರ್ಮ ಇದಕ್ಕೆ ನಾವು ದೇವ್ರು ನೋಡ್ತಾ ಇದೀವಿ, ಇಲ್ಲ ಅಂದ್ರೆ ನೋಡಕ್ಕೆ ಸಾಧ್ಯವೇ ಇಲ್ಲ. ಅದು ಮನ್ಸಲ್ಲಿಂದ ನೋಡ್ಬೇಕು ದೇವ್ರನ್ನ. ಮೇಲೆ ಸುಮ್ನೆ ಹೋಗ್ಬಿಟ್ಟು ನಮಸ್ಕಾರ ಇಟ್ಕೊಂಡು ಯಾರು ದಯವಿಟ್ಟು ಬರಬೇಡಿ. ಮನ್ಸಿಂದ ದೇವ್ರು ನೋಡಿ. ಆ ವಿಶ್ವಕರ್ಮನ್ನ ನಾವು ಫಸ್ಟ್ ಮುಗಿಯುವಾಗ ವಿಶ್ವಕರ್ಮ ಮುಗಿದ್ಬಿಟ್ಟು ಆಮೇಲೆ ನಿಮ್ಮ ಮನೆಯಲ್ಲಿ ದೇವ್ರು ನಾನು ದೀಪ ಮಾಡ್ತೀನಿ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ವಿಶ್ವಕರ್ಮ ಇವತ್ತು ಬರೀ ವಿಶ್ವಕರ್ಮ ಅಂತಲ್ಲ, ಎಪ್ಪ ಇದ್ದಕ್ಕೆ ಆ ಒಂದು ಆಫೀಸ್ಗೆ ಹೋಗ್ಬೇಕು ಅಂದ್ರೆ ಒಂದು ಕತ್ರಿ ಬೇಕು, ಒಂದು ಗಾಡಿ ಬೇಕು ಅಂದ್ರೆ ಒಂದು ಕತ್ರಿ, ಒಂದು ವಾಹನ ಬೇಕು. ಅದೆಲ್ಲ ರೆಡಿ ಮಾಡ್ಬೇಕು ಅಂದ್ರೆ ಫಸ್ಟ್ ಯಾರು ರೆಡಿ ಮಾಡಿದ್ದು? ವಿಶ್ವಕರ್ಮ. ಅದನ್ನ ರೆಡಿ ಮಾಡಿದ್ದಕ್ಕೆ ನಾವು ರಾಜ್ಯವಾಗಿ ನಾವು ತಿರ್ತಾ ಇದ್ದೀವಿ. ಪ್ರತಿಯೊಬ್ಬರು ಗ್ಯಾಪ್ ಇಟ್ಕೋಬೇಕು. ವಿಶ್ವಕರ್ಮ ಎಲ್ಲನೇ ಇರ್ಲಿ, ಅವ್ರಿಗೆ ಮೊರಾಜಿ ಕೊಡಿ, ಆದಷ್ಟು ಇನ್ನ ಸಪೋರ್ಟ್ ಮಾಡಿ. ಸರ್ಕಾರಗಳು ಇನ್ನ ಅಷ್ಟು ದೊಡ್ಡ ಹೆಸರು ಮಾಡ್ಲಿ, ಇನ್ನ ಅವ್ರಿಗೆ ಇನ್ನ ಒಳ್ಳೆ ಸಪೋರ್ಟ್ ಮಾಡಿ ಅಂತ ನಾನು ಎಲ್ಲರೂ ಬೇಡ್ಕೊಂತ ಇದ್ದೀನಿ. ಕೈ ಮುಗಿದು ನಾನು ಯಾರಿಗೆ ಆಗ್ಲಿ, ಜಾತಿಗೆ ನಾನು ಕಮ್ಮಿಯಾಗಿ ಮಾತಾಡಿದ್ದಾಗ್ಲಿ, ಯಾರಿಗೂ ನಾನು ನೋವು ಅನಿಸಿದೆ ಅಂತ ಆಗ್ಲಿ ಇಲ್ಲ. ದಯವಿಟ್ಟು ಎಲ್ಲರಿಗೂ ವಿಶ್ವಕರ್ಮ ಎಲ್ಲೇ ಇರ್ಲಿ ಅವ್ರು ಸಪೋರ್ಟ್ ಮಾಡಿ ಆ ಯಪ್ಪನ ಕೈ ಮುಗಿ ಅಂತ ಹೇಳ್ತಾ ಇದ್ದೀನಿ. ಹರಿ ಓಂ ಗುರುಭ್ಯೋ ನಮಃ. ವಿರಾಟ್ ವಿಶ್ವಕರ್ಮ ಜಗದ್ಗುರುವೇ ನಮಃ. ಆದಿ ಪೂಜಾ ವಿನಾಯಕಾಯ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇವತ್ತಿನ ದಿವಸ ಜಕಣಾಚಾರ್ಯರ ಸಮರ್ಪಣೆ ದಿವಸ. ಇವತ್ತು ತುಂಬ ವಿಶೇಷವಾದ ದಿವಸ. ಅದರಲ್ಲಿ ಪ್ರಮುಖವಾಗಿ ಇವತ್ತು ಮುಳಬಾಗಿಲು ತಾಲೂಕು ಕೊತ್ತಮಂಗಲ ಗ್ರಾಮದಲ್ಲಿ ಸೋಮೇಶ್ವರ ದೇವಸ್ಥಾನ, ಪಾರ್ವತಿ ಸಮೇತ ಸೋಮೇಶ್ವರ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ಪೂಜೆ ಮಾಡಿಕೊಂಡಿದ್ರು. ತುಂಬ ಭಕ್ತಾದಿಗಳು ಬಂದಿದ್ರು. ತುಂಬ ಆನಂದವಾಗ್ತದೆ ದೇವಸ್ಥಾನ ಹತ್ರ ಬಂದರೆ. ಆ ಶಿವನ್ ನೋಡಿದ್ರೆ ಪ್ರತ್ಯಕ್ಷವಾಗಿ ಮಾತಾಡ್ತಾನೆ ಅನಿಸ್ತದೆ ಒಳಗಡೆ ಇರೋದು. ಅದರಲ್ಲಿ ಪ್ರಮುಖವಾಗಿ ಇವತ್ತು ಹೇಳ್ಕೊಳ್ಳೋದೇನಪ್ಪ ಅಂದರೆ, ನಮ್ಮ ವೆಂಕಟರಮಣ್ಣವ್ರು ಫಸ್ಟಿಗೆ ನಮ್ಗೆ ಈ ಊರಿನ ಗ್ರಾಮದಲ್ಲಿ ನಮ್ಮ ಮೊದಲಿಗೆ ಪರಿಚಯ ಆಗಿರೋ ವೆಂಕಟರಮಣ್ಣವರು ಮಿಲಿಟ್ರಿ ಅವರು ಒಬ್ರು ಇದ್ರು ಇಲ್ಲಿ. ಯಲ್ಲಮ್ಮನ ಮಿಲಿಟ್ರಿ ನಾಣಪ್ಪ ಅಂತ ಯಲ್ಲಮ್ಮನ ದೇವಸ್ಥಾನದವರು. ಅವರು ಒಂದು ಯಲ್ಲಮ್ಮ ವಿಗ್ರಹ ಮಾಡಿಸಿ ಅಲ್ಲೇನೋ ಕವಚಗಳು ಮುಖವಾಡ ಏನೇನೋ ಮಾಡಿಕೊಟ್ಟೆ. ಅಲ್ಲಿಂದ ಪರಿಚಯ ಇವರು ನಮಗೆ. ಅದೇ ಪ್ರಕಾರವಾಗಿ ನಮ್ಗೆ ಇವ್ರ ಮುಖಾಂತರ ತುಂಬ ಆರ್ಡರ್ ಮಾಡಿಕೊಟ್ಟಿದ್ವಿ. ಬರ್ತಾ ಇರ್ತೀವಿ, ಓದ್ತಾ ಇದ್ವು. ಪ್ರಮುಖವಾಗಿ ಇವರು ಕೊತ್ತಮಂಗಲ ಸುಬ್ರಹ್ಮಣ್ಯ ಅಂತ ಬ್ಯಾಂಗ್ಳೂರಲ್ಲಿ ಇರೋದು. ಇವರು ಒಂದು ದೇವ್ರ ಅರಕೆ ಮಾಡ್ಕೊಂಡಿದ್ರು, ಏನೋ ನಮ್ಗೆ ಗೊತ್ತಿಲ್ಲ. ನಮ್ಗೊಂದು ಫೋನ್ ಮಾಡಿ ಈ ಥರ ನಮ್ಗೆ ಕವಚ ಮಾಡ್ಕೊಡ್ಬೇಕು, ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದು ಪ್ರಭಾವಳಿ ಕಿರೀಟ ಮಾಡಿಕೊಡ್ಬೇಕು ಅಂತ ಹೇಳಿದ್ರು. ನಾನು ಸೂಚನೆ ಹೇಳಿದೆ, ಬೇಜಾರಿದ್ದಾರೆ, ಹತ್ರ ಇದ್ದಾರೆ ನೋಡಪ್ಪ, ನಿಮ್ಮ ಸರ್ಕಲ್ ಎಲ್ಲ ಇದ್ದಾರೆ ಅಂದ್ರೆ, ಇಲ್ಲ ನೀನೇ ಮಾಡಬೇಕು, ನೀನೇ ಮಾಡಿಕೊಡ್ಬೇಕು ನನಗೆ ಅಂತ ನಾವು ಒಂದು ಫೋರ್ಸ್ ಮಾಡಿದ್ರು. ಸುಮಾರು ಸರಿ ಪಾಪ ಟ್ರೈ ಫೋನ್ ಮಾಡಿ 4-5 ಸಲ ಫೋನ್ ಮಾಡಿದ್ರು. ನಾನು ಬಿಸಿ ಇದ್ದೀನಿರಪ್ಪ, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದೆ. ಬರಲೇಬೇಕು ಖಂಡಿತ, ನಾನು ಬೆಂಗಳೂರಿಂದ ಬರ್ತಾ ಇದ್ದೀನಿ ಅಂತ ಖಂಡಿತವಾಗಿ ಬಂದ್ಬಿಟ್ರಿ ಇವರು. ವೆಂಕಟರಾಮನ್ ಕೈಲೇ ಫೋನ್ ಮಾಡ್ತಿರು, ಕರಿಯಪ್ಪ ಅಂತ. ಬಂದಮೇಲೆ ಕೂತ್ಕೊಂಡು ಏನಪ್ಪ ಮಾಡಬೇಕು ಅಂದರೆ, ಈ ಥರ ನಮಗೆ ಕವಚ ಪ್ರಭಾವಳಿ ಕಿರೀಟ ಮಾಡಿಸ್ಬೇಕು ಕಣ್ಣು ಅಂತ ಹೇಳಿದ್ರು. ಸರಿ ಮಾಡಿಕೊಡ್ತೀನಿ ಅಂತ ಹೇಳಿದೆ ನಾನು. ಮಾತಾಡ್ತಾ ಇವರೊಂದು ಒಂದು 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 ವಾಕ್ಯ ಹೇಳಿದ್ರು ಲಾಸ್ಟ್ಗೆ, ಸ್ವಾಮಿ ನಾನು ಹಾಸ್ಪಿಟ್ಲ್ಗೆ ಹೋಗ್ಬೇಕು, ಬೇಗ ಮುಗಿಸ್ಕೊಡ್ಬೇಕು ಕೆಲಸ ಅಂತ ಹೇಳಿದ್ರು. ಏನಪ್ಪ ಹಾಸ್ಪಿಟ್ಲ್ ಅಂತ ಕೇಳಿದ್ರೆ, ನಮ್ಮ ಮಿಸ್ಸಸ್ ಅವ್ರಿಗೆ ಹಾರ್ಟ್ ಆಪ್ರೇಷನ್, ಇವರೇ ತಾಯಿ ಪಾಪ, ನಮ್ಮ ಮಿಸ್ಸಸ್ಗೆ ಹಾರ್ಟ್ ಆಪ್ರೇಷನ್ ಐತೆ ಅಂದರು. ನಾನು ತುಂಬ ಸಿಟ್ಟು ಬಂತು. ಬುದ್ಧಿಗಿದ್ದೀತೆ ಇಲ್ಲ ನಿನಗೆ, ಆಮೇಲೆ ನೆಕ್ಸ್ಟ್ ಮಾಡಿಸು, ಫಸ್ಟ್ ಆಪ್ರೇಷನ್ ಅಂತದೆ, ಹಾರ್ಟ್ ಆಪ್ರೇಷನ್ ಹಾಸ್ಪಿಟಲ್ ನೋಡ್ಸ್ಕೊಂಡು ಬಾ ಅಂತ. ನೋಡಿ ಇವರು ಗ್ರಾಮಸ್ಥರು, ಇವರು ವೆಂಕಟರಮಣ್ಣವರು, ಅವ್ರ ಪಕ್ಕದಲ್ಲಿ ಅವರು ಹೆಸರು ಬಂದ್ಬಿಟ್ಟೆ ಮುಳ್ಳೆ, ಅವ್ರು ಇಬ್ರು ಇದ್ದಾರೆ ಜೊತೆಯಲ್ಲಿ, ಇವರು ಇದ್ರು ಕೂತ್ಕೊಂಡಿದ್ರು. ಎಲ್ಲ ಮಾತಾಡ್ತಾಗ ಫಸ್ಟ್ ಆಪ್ರೇಷನ್ ಮಾಡ್ಸಪ್ಪ, ದೇವ್ರ ಆಮೇಲೆ ದುಡ್ಡು ಬೇಕಾಗ್ತದೆ, ತುಂಬಾ ಹಣ ಬೇಕಾಗ್ತದೆ ಅಂದ್ರೆ ಅದೆಲ್ಲ ಹೇಳ್ಬಾರ್ದು ನನಗೆ. ನನ್ನ ನಂಬಿಕೆ ಸ್ವಾಮಿ, ನಾನು ಮಾಡಬೇಕು ಅಂದ್ರು. ನನಗೇನೇ ಹುಚ್ಚಿನಗಿತ್ ತರ ಮಾತಾಡ್ತಾನಲ್ಲಪ್ಪ. ಹಾಸ್ಪಿಟ್ಲ್ ವ್ಯವಹಾರ ಇದು ಅಂದು ತುಂಬಾ ನಾನು ಫೋರ್ಸ್ ಮಾಡಿದೆ, ಒಪ್ಪಿಲ್ಲ. ಅವರು ಆರ್ಡರ್ ಕೊಟ್ಟು ಅಡ್ವಾನ್ಸ್ ಕೊಟ್ಬಿಟ್ರೆ ನನಗೆ. ಸರಿ ಮಾತಿನ ಪ್ರಕಾರ ಅವ್ರು ಡೇಟ್ಗೆ ಮೊನ್ನೆ ಮಾಡಿದ ಮುಂಚಿತವಾಗಿ ಈ ಡೇಟ್ ಇಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ರು. ಈ ಡೇಟ್ ಮಾಡ್ಕೊಂಡು ಬಂದೆ. ಇವ್ರ ಭಕ್ತಿ ಶ್ರದ್ಧೆ ಎಂತದಂತೆ, ಅದಕ್ಕಿಂತ ಹೆಚ್ಚಾಗಿ ಅವ್ರ ಗುಣ ಎಂತದಂದ್ರೆ, ನಮ್ಮ ವಿಶ್ವಕರ್ಮ ಜನಾಂಗದ ದೇವಶಿಲ್ಪಿ ಅಂತ ಇವ್ರ ಹೆಸರು. ದೇವಶಿಲ್ಪಿ, ಜಗತ್ ಸೃಷ್ಟಿಕರ್ತರು. ಅಂದ್ರೆ ಈ ಭೂಲೋಕದಲ್ಲಿ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ
ಈ 4 ಯುಗಗಳಲ್ಲಿ ಒಬ್ಬ ದೇವಸ್ಥಾನಗಳು, ಆಸ್ಥಾನಗಳು, ರಾಜರ ಆಯುಧಗಳು, ಕಿರೀಟಗಳು, ರಥಗಳು, ಗುಡಿಗೋಪುರಗಳು ಎಲ್ಲದಕ್ಕೂ ಮೂಲಕರ್ತನಾಗಿ ವಿಶ್ವಕರ್ಮ ಸೃಷ್ಟಿ ಮಾಡಿರೋ ಸೃಷ್ಟಿಕರ್ತನು. ಒಬ್ಬ ಮಾನವನ ಹುಟ್ಟಿನಿಂದ ಅಂತಕ್ರಿಯೆ ಆಗೋವರೆಗೂ ಆ ಮಾನವನಿಗೆ ಬೇಕಾದ ಎಲ್ಲ ಆಯುಧಗಳು, ಜಾತಿ ಭೀತಿ ಪಂಗಡ ಇಲ್ಲದಿರೆ ಆಯುಧಗಳು, ಒಬ್ಬ ಮನುಷ್ಯ ಬದುಕಬೇಕಾದ್ರೆ, ರೈತ ಬದುಕಬೇಕಾದ್ರೆ ಎಲ್ಲ ಗುಡ್ಲಿ ಕಡ್ಡಿ ಮಡೆ ಕೈಯಿಂದ ಬಂಡಿಯಿಂದ ಎಲ್ಲ ಆಯುಧಗಳನ್ನು ಸೃಷ್ಟಿ ಮಾಡಿದ್ರು ದೇವ ಸೃಷ್ಟಿ ವಿಶ್ವಕರ್ಮ ಶಿಲ್ಪಿ ಇವರು. ಈ ಕೊಡುಗೆ ಕೊಡೋದು ನಾನು ತುಂಬಾ ಆನಂದವಾಗಿದೆ. ಧನ್ಯವಾದ. ಯಾರು ನನಗೆ ಈ ತರ ನಮ್ಮ ಗುರುಗಳು ಕಾಣಿಕೆ ಕೊಟ್ಟಿಲ್ಲ. ಇವತ್ತಿನ ದಿವಸ ತುಂಬಾ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಅವರು ಹೆಸರು ಮರ್ತ್ಬಿಟ್ಟೆ. ನಿಮ್ಮ ಹೆಸರು ಕೊತ್ತಮಂಗಲ ಸುಬ್ರಹ್ಮಣ್ಯಗೆ ನಾನು ಹೃದಯಪೂರ್ವಕ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಸಂತೋಷನಪ್ಪ, ಥ್ಯಾಂಕ್ ಯು.